ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಸಂತಾಪಘ್ನೋ ಸಕಲ ಜಗತಾಂ ಶಾರ್ಂಗಚಾಪಾಭಿರಾಮಂ ಲಕ್ಷ್ಮೀ ವಿದ್ಯುಲ್ಲಸಿತಮತಸೇ ಗುಚ್ಛಸಚ್ಛಾಯ ಕಾಯಂ ವೈಕುಂಠಾಖ್ಯಂ ಮುನಿಜನಮನಶ್ಚಾತಕಾನಾಂ ಶರಣ್ಯಂ ಕಾರುಣ್ಯಾಪಂ ತ್ರದಶ ಪರಿಷತ್ ಶ್ರೀರಾಮಾಯ ನಮಃ. ಆತ್ಮೀಯ ವೀಕ್ಷಕರೇ, ಇವತ್ತಿನ ದಿವಸದ ಪಂಚಾಂಗ ಹೇಗಿದೆ, ಗ್ರಹಗಳ ಸ್ಥಿತಿ ಹೇಗಿದೆ, ಮೇಷಾದಿ 12 ರಾಶಿಯವರ ಫಲ ಏನಿದೆ ಇದನ್ನು ನೋಡೋಣ. ಇಂದಿನ ದಿನದ ವಿಶೇಷತೆ ಏನು ಹೇಳುವಂತಹದ್ದನ್ನು ತಿಳಿದುಕೊಳ್ಳೋಣ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948 ಮಂಗಳಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಾಗಿರತಕ್ಕಂಥದ್ದು ವಾರ ಗುರುವಾರ. ಈ ದಿವಸದ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ ಇದೆ. ಈ ದಿವಸದ ಯೋಗವನ್ನು ನಾವು ನೋಡುವಾಗ ಐಂದ್ರನಾಮ ಯೋಗ ಇದೆ, ಜೊತೆಯಲ್ಲಿ ಭದ್ರಾಕರಣ ಇದೆ, ಉಪರಿ ಶಕುನೀಕರಣ ಇರತಕ್ಕಂತಹದ್ದು ಇವತ್ತಿನ ದಿವಸ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿ ಅನಧ್ಯಯನ ತ್ರಯ, ಚತುರ್ದಶಿ, ಅಮಾವಾಸ್ಯೆ, ಪ್ರತಿಪದೆ, ಇದು ಅನಧ್ಯಯನ, 3 ದಿವಸನೂ ಅನಧ್ಯಯನ ಇರತಕ್ಕಂತಹದ್ದು. ಜೊತೆಯಲ್ಲಿ ಬೌಧಾಯನ ಕಾತ್ಯಾಯನ ಅಮಾವಾಸ್ಯೆ, ಮಾಸ ಶಿವರಾತ್ರಿ, ಇವೆಲ್ಲವೂ ಸಹಿತವಾಗಿ ಇವತ್ತಿನ ದಿವಸ ಇರತಕ್ಕಂತಹದ್ದು. ಹೀಗಿರುವಾಗ ಖಗೋಳದಲ್ಲಿಯ ಗ್ರಹಗಳ ಸ್ಥಿತಿ ಯಾವ ರೀತಿಯಲ್ಲಿ ಬದಲಾವಣೆ ನೋಡಿ. ಮೇಷರಾಶಿಯಲ್ಲೇ ಶುಕ್ರ ಇದ್ದಾನೆ, ರವಿಯ ಜೊತೆಯಲ್ಲಿದ್ದಾನೆ. ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹಗಳಿಲ್ಲ. ಮಿಥುನ ರಾಶಿ ಇಂದು ಸಹ ಗುರು ಮತ್ತು ಮಾಂದ್ಯರ ಯುತಿ. ಕರ್ಕಾಟಕ ರಾಶಿ ಶೂನ್ಯ ರಾಶಿಯಾಗಿದೆ. ಸಿಂಹ ರಾಶಿಯಲ್ಲಿ ಕೇತು ಇದ್ದಾನೆ. ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಈ ರಾಶಿಗಳಲ್ಲಿ ಈ 5 ರಾಶಿಗಳು ಶೂನ್ಯ ರಾಶಿ ಆಗಿರತಕ್ಕಂತಹದ್ದು. ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಚಂದ್ರನಿದ್ದಾನೆ, ಬುಧನಿದ್ದಾನೆ, ಕುಜನಿದ್ದಾನೆ, ಶನಿ ಇದ್ದಾರೆ, 4 ಗ್ರಹಗಳು. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿದೆ ಹೇಳುವಂತಹದ್ದನ್ನು ಚಿಂತನೆ ಮಾಡೋಣ. ಈಗ ಮೇಷರಾಶಿ, ಮೇಷರಾಶಿಯವರ ಫಲವನ್ನು ನೋಡುವಾಗ ಇಂದೂ ಸಹ ರವಿ ಮತ್ತು ಶುಕ್ರರು ನಿನ್ನೆಯ ಗಲಾಟೆ ಇನ್ನೂ ಮುಗುದಿಲ್ಲ. ಮನೆಯಲ್ಲಿ ಶತ್ರುಗಳ ಗಲಾಟೆ ಇದ್ದೇ ಇರ್ತದೆ. ಅವ್ರು ಹಾಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು, ಅದಕ್ಕೆ ನಾನು ಈ ರೀತಿ ಉತ್ತರ ಕೊಟ್ಟೆ ಅಂತ ಅವ್ರು ಈ ರೀತಿ ಹೇಳ್ಬಹುದಾ, ಏನಾದ್ರೂ ಒಂದು ಮನೆಯವರಿಗೆ ಮಾತಾಡ್ಲಿಕ್ಕೆ ಒಂದು ವಿಷಯ, ಜಗಳ, ಇವೆಲ್ಲ ಇದ್ದೇ ಇರ್ತದೆ ರವಿ ಮತ್ತು ಶುಕ್ರರು ಸೇರಿದಂತಹ ಸಂದರ್ಭದಲ್ಲಿ. ಸಾಧಾರಣವಾಗಿ ರಾಜಕೀಯ ವಲಯದಲ್ಲಿ ಹೆಂಗಸರಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಹೆಂಗಸರು ರಾಜಕೀಯದಲ್ಲಿ ಇದ್ದವರು ಸಾಕಷ್ಟು ಜನ ಇದ್ದಾರೆ, ಅಥವಾ ಹೆಂಗಸರೇ ರಾಜಕೀಯ ಮಾಡುವವರು ಸಾಕಷ್ಟು ಜನ ಇದ್ದಾರೆ. ಅವರಿಂದ ಏನಾದರೂ ತೊಂದರೆಗಳಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ನಿಮ್ಮ ಕುಟುಂಬದ ವಿಚಾರದಲ್ಲಿ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಶಿವನ ಧ್ಯಾನ. ಇವತ್ತಿನ ದಿವಸ ಶಿವನ ಧ್ಯಾನವನ್ನು ಮಾಡಿ. ಸಾಧ್ಯವಾದರೆ ಶಿವತೀರ್ಥದಲ್ಲಿ, ಶಿವನ ದೇವಸ್ಥಾನದ ಸಮೀಪದಲ್ಲಿರ್ತಕ್ಕಂತಹ ತೀರ್ಥ ಇದ್ದಲ್ಲಿ ಅಥವಾ ತೀರ್ಥಕ್ಷೇತ್ರದಲ್ಲಿ ನೀವು ಸ್ನಾನವನ್ನು ಮಾಡುವುದರಿಂದ ಕಷ್ಟ ಪರಿಹಾರವಾಗುವಂತಹ ಲಕ್ಷಣ. ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. 9 ನಿಮ್ಮ ಸಂಖ್ಯೆ, ಬಳಸಿಕೊಳ್ಳುವುದರಿಂದ ಕ್ಷೇಮ. ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಸದಾ ಜಾಗೃತರಾಗಿರ್ತೀರಿ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಮೇಷರಾಶಿಯವರು. ಈಗ ವೃಷಭ ರಾಶಿ, ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ವ್ಯಯಸ್ಥಾನದಲ್ಲಿ ತುಂಬಾ ಖರ್ಚು, ನೆಂಟರಿಷ್ಟರಿಂದ ಖರ್ಚು, ಕುಟುಂಬದವರಿಂದ ಖರ್ಚು, ಮನೆಯವರಿಂದ ಖರ್ಚು, ಮನೆಯಲ್ಲಿ ವಿಪರೀತ ಖರ್ಚು. ಒಟ್ಟಾರೆ ಖರ್ಚಿನ ಬಾಬತ್ತು ಇವತ್ತು ಬಹಳಷ್ಟು ದೊಡ್ಡ ಪಟ್ಟಿಯಾಗಿ ಬೆಳೆಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಗುರು ಇದ್ದಾನೆ. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗುವುದಿಲ್ಲ. ಕೆಲವರಿಗೆ ಅಭಿವೃದ್ಧಿ ಸಾಕಷ್ಟು ಆಗುವಂತಹ ಸಾಧ್ಯತೆಗಳು. ಲಾಭಾಧಿಪತಿ ಆಗಿರತಕ್ಕಂತಹ ಗುರು ಧನಸ್ಥಾನಕ್ಕೆ ಬಂದದ್ದರಿಂದ ನೀವು ಮಾಡುವಂತಹ ಉದ್ಯೋಗ ವ್ಯವಹಾರದಲ್ಲಿ ಒಳ್ಳೆಯ ಲಾಭವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. 4 ಜನರ ದೃಷ್ಟಿ ಬೀಳುವಷ್ಟು ಲಾಭ ಮಾಡ್ತೀರಿ. ಒಳ್ಳೆಯ ವ್ಯಾಪಾರ, ಯಾವಾಗಲೂ ಅಂಗಡಿ ತುಂಬಿಕೊಂಡಿರ್ತದೆ. ಜನ ಒಳ್ಳೆ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ನಿಮ್ಮ ಅಂಗಡಿಯಲ್ಲಿ ಒಳ್ಳೊಳ್ಳೆ ವಸ್ತುಗಳನ್ನು ನೀವು ಕೊಡ್ತೀರಿ. ಪರಿಹಾರಕ್ಕೆ ಏನಾದರೂ ಮಾಡ್ಕೊಳ್ಬೇಕಾ, ದೃಷ್ಟಿಗೆ ಪರಿಹಾರ ಮಾಡ್ಕೊಳ್ಳಿ. ಏನಾದ್ರು ಒಂದು ದೃಷ್ಟಿ ಕಾಯನ್ನು ಮಾಡಿ ಅಂಗಡಿ ಕಟ್ಟಿ, ಅಥವಾ ದೃಷ್ಟಿ ಕಾಯನ್ನು ಮಾಡಿ ಮನೆ ಕಟ್ಟಿ. ಆಗ ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ದೃಷ್ಟಿ ಆಗೋದಿಲ್ಲ, ನಿಮಗೂ ದೃಷ್ಟಿ ಆಗೋದಿಲ್ಲ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತದೆ. ಪೂರ್ವ ದಿಕ್ಕಿನಲ್ಲಿ ನೀವು ಪ್ರಯಾಣ ಮಾಡುವುದರಿಂದ ಇವತ್ತಿನ ಕಷ್ಟ ನಿವಾರಣೆಯಾಗ್ತದೆ. ಈಗ ಮಿಥುನ ರಾಶಿ, ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮಾಧಿಪತಿಯಂತಹ ಗುರು ನಿಮ್ಮ ರಾಶಿಯಲ್ಲಿದ್ದಾನೆ. ಮದನ ಭವನನಾಥ ಅವನು ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂದ್ರೆ ಒಳ್ಳೆಯದಾಗುವಂತಹ ಸಾಧ್ಯತೆಗಳು. ದಾಂಪತ್ಯ ಜೀವನದಲ್ಲಿ ಸುಖ. ಕರ್ಮಾಧಿಪತಿ ನಿಮ್ಮ ರಾಶಿಯಲ್ಲಿದ್ದರಿಂದ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಯಶಸ್ಸು, ಕೀರ್ತಿ, ಲಾಭ. ವ್ಯವಹಾರಗಳೆಲ್ಲ ಸರಳವಾಗಿ ಸುಂದರವಾಗಿ ನಡೀತದೆ. ಮನಸ್ತಾಪಗಳನ್ನು ದೂರ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು. ಕೋರ್ಟ್ ಕಚೇರಿ ವಿಚಾರದಲ್ಲಿ ರಾಜಿಯನ್ನು ಮಾಡಿಕೊಳ್ಳುವಂತಹ ಒಂದು ಸಂದರ್ಭ. ಒಟ್ಟಾರೆ ನಿಮ್ಮ ರಾಶಿಯಲ್ಲಿ ಗುರು ಇದ್ದಾನೆ ಅಂದ್ರೆ ಒಳ್ಳೆಯ ಫಲವನ್ನು ಕೊಡ್ತಾನೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ಚಣಕ ಧಾನ್ಯವನ್ನ
ಹಸುಗಳಿಗೆ ನೀಡುವುದರಿಂದ ಕ್ಷೇಮ. ಚಣಕಧಾನ್ಯ ಅಂದ್ರೆ ಕಡಲೆಕಾಳನ್ನು ನೆನೆ ಹಾಕಿ ಹಸುಗಳಿಗೆ ಕೊಡುವುದರಿಂದ ನಿಮಗೆ ಅನುಕೂಲವಾಗ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಗೋಸ್ಕರವಾಗಿ ನೀವು ಇವತ್ತಿನ ದಿವಸ ವಿಷ್ಣು ದೇವರ ಸಾನ್ನಿಧ್ಯಕ್ಕೆ ಹೋಗಿ ಬರೋದು ಉತ್ತಮ. ರಂಗನಾಥನಾಗಿರ್ಲಿ, ತಿಮ್ಮಪ್ಪನಾಗಿರ್ಲಿ, ವಿಷ್ಣು ಸಂಬಂಧವಾದಂತಹ ದೇವಸ್ಥಾನಗಳಿಗೆ ಹೋಗುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ, ಹಸಿರು ಬಣ್ಣದ ಬಟ್ಟೆಯನ್ನು ಉಪಯೋಗಿಸಿಕೊಳ್ಳುವುದರಿಂದ, ಪೂರ್ವ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಈಗ ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರತಕ್ಕಂತಹ ಚಂದ್ರನು ಭಾಗ್ಯ ರಾಶಿಯಲ್ಲಿದ್ದಾನೆ. ಭಾಗ್ಯ ವೃದ್ಧಿ, ಯಶಸ್ಸು ಉಂಟಾಗ್ತದೆ, ಲಾಭ ಉಂಟಾಗ್ತದೆ. ಜೊತೆಯಲ್ಲಿ ತಂದೆಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಲ್ಲಿ ಒಳ್ಳೆಯ ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಪಿತ್ರಾರ್ಜಿತವಾದಂತಹ ಆಸ್ತಿ ಪಾಸ್ತಿಯಲ್ಲಿ ಲಾಭ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಒಟ್ಟಾರೆ ಇವತ್ತಿನ ದಿವಸ ಒಳ್ಳೆಯ ದಿವಸವಾಗಿದೆ, ನಿಮಗೆ ಒಳ್ಳೆಯ ದಿವಸವಾಗಿರತಕ್ಕಂತಹದ್ದು ಕರ್ಕಾಟಕ ರಾಶಿಯವರಿಗೆ. ಪರಿಹಾರಕ್ಕಾಗಿ ನೀವು ಇವತ್ತಿನ ದಿವಸ ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದೇನು? ಸಾಧ್ಯವಾದರೆ ಶಿವಾನುಗ್ರಹವನ್ನು ಪಡ್ಕೊಳ್ಳಿ. ಚಂದ್ರಮೌಳೀಶ್ವರ ಅಥವಾ ಸೋಮಶೇಖರ, ಚಂದ್ರಶೇಖರನ ಅನುಗ್ರಹವನ್ನು ಪಡೆಯುವುದರಿಂದ ಅಥವಾ ಕಾಲಭೈರವನ ದರ್ಶನವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ನೆಮ್ಮದಿ. 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತುಗಳೆಲ್ಲ ನಿಮಗೆ ಅನುಕೂಲಕರವಾಗಿರುತ್ತದೆ. ದಕ್ಷಿಣ ದಿಕ್ಕು ಅಥವಾ ಪೂರ್ವ ದಿಕ್ಕಿನ ವ್ಯವಹಾರದಿಂದ ನಿಮಗೆ ಕ್ಷೇಮ ವೃದ್ಧಿ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿ ಶುಕ್ರ ಇದ್ದಾನೆ. ಅವನು ಕರ್ಮಾಧಿಪತಿ ಭಾಗ್ಯದಲ್ಲಿದ್ದಾನೆ ಅಂದ್ರೆ ಭಾಗ್ಯ ವೃದ್ಧಿ ಆಗುವಂತಹ ಲಕ್ಷಣ. ಯಾರಿಗೆ? ವ್ಯಾಪಾರಸ್ಥರಿಗೆ, ಹೋಟೆಲ್ ಉದ್ಯಮಿಗಳಿಗೆ, ಅಥವಾ ಜ್ಯುವೆಲರಿ ಇತ್ಯಾದಿಗಳನ್ನ ಮಾರಾಟ ಮಾಡತಕ್ಕಂಥವರಿಗೆ, ಅಥವಾ ಜ್ಯುವೆಲರಿ ಇತ್ಯಾದಿಗಳನ್ನ ತಯಾರಿಸುವಂತವರಿಗೆ, ಡಿಸೈನ್ ಇತ್ಯಾದಿಗಳನ್ನ ಮಾಡಿ ತಯಾರಿಸುವಂತಹವರು ಸಾಕಷ್ಟು ಜನ ಇರ್ತಾರೆ. ಅಂತವರಿಗೆ ಅನುಕೂಲತೆಗಳು. ಜೊತೆಯಲ್ಲಿ ಹಾಲು ಹೈನು ಇತ್ಯಾದಿಗಳ ವ್ಯಾಪಾರಸ್ಥರಿಗೂ ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು. ಹೂವು ಹಣ್ಣು ಇತ್ಯಾದಿಗಳ ವ್ಯಾಪಾರಸ್ಥರಿಗೂ ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು ಇವತ್ತಿನ ದಿವಸ. ಒಟ್ಟಾರೆ ಅನುಕೂಲತೆಗಳು ಜಾಸ್ತಿ ಆಗುವಂತಹದ್ದಿದೆ. ಉದ್ಯೋಗದಲ್ಲಿರುವವರಿಗೆ ಮಾತ್ರ ತೊಂದರೆ ಇದೆ. ಅಷ್ಟಮ ಶನಿ ಕಾಡ್ತಾ ಇದ್ದಾನೆ. ಆದ್ದರಿಂದ ಪರಿಹಾರಕ್ಕಾಗಿ ಶನಿ ಶಾಂತಿ ಮಾಡ್ಕೊಳ್ಳಿ. ಸ್ವಲ್ಪ ಗೋಧಿಯನ್ನು ದಾನ ಮಾಡ್ಕೊಳ್ಳಿ. ಆಗ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಲಕ್ಷಣ. ಕೆಂಪು ಬಣ್ಣದ ಬಟ್ಟೆ ಅನುಕೂಲ. 1 ನಿಮ್ಮ ಸಂಖ್ಯೆ ಬಳಸ್ಕೊಳ್ಳಿ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ನೀವು ದೇವಸ್ಥಾನಗಳಿಗೆ ಹೋಗುವುದರಿಂದ, ಉದ್ಯಾನವನಕ್ಕೆ ಹೋಗುವುದರಿಂದ, ಆರಾಮ ಶಾಲೆಗಳಿಗೆ ಹೋಗುವುದರಿಂದ, ವ್ಯಾಯಾಮ ಶಾಲೆಗೆ ಹೋಗುವುದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಲಕ್ಷಣಗಳು. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಶನಿ. ನದಾರ ನಮಿತ್ರಂ ಚಿರಂಚಾರು ಚಿತ್ತಂ. 7ನೇ ಮನೆಯಲ್ಲಿ ಶನಿ ಇದ್ದಾಗ ಏನು? ಚಿತ್ತ ಚಾಂಚಲ್ಯ ಉಂಟಾಗ್ತದೆ. ಚಿತ್ತ ಸ್ವಾಸ್ಥ್ಯ ಇರೋದಿಲ್ಲ. ತೊಂದರೆಗಳೇ ಜಾಸ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಜೊತೆಯಲ್ಲಿ 7ನೇ ಭಾವದಲ್ಲಿ ಬುಧನಿತ್ತು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಲಿಪಿಕಾರರಿಗೆ ಅನುಕೂಲ, ಪ್ರಿಂಟಿಂಗ್ ಪ್ರೆಸ್ ಇತ್ಯಾದಿಗಳನ್ನ ಇಟ್ಟುಕೊಂಡವರಿಗೆ ಅನುಕೂಲ ಉಂಟಾಗುವಂತಹದ್ದಿದೆ. ಜೊತೆಯಲ್ಲಿ ಶಾಲಾ ಮಕ್ಕಳಿಗೆ ಬೇಕಾಗಿರತಕ್ಕಂತಹ ವಸ್ತುಗಳ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಕ್ಷೇಮವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೋಡಿ, 7ನೇ ಭಾವದಲ್ಲಿ ಕುಜ ಇದ್ದದ್ರಿಂದ ಸ್ವಲ್ಪ ಬೆಂಕಿಯಿಂದ ಏನಾದರೂ ತೊಂದರೆ ಆಗುವಂತಹ ಸಾಧ್ಯತೆಗಳು, ಅಥವಾ ಅದಕ್ಕೆ ರಿಲೇಟೆಡ್ ಅಂದ್ರೆ ಅದಕ್ಕೆ ಸಂಬಂಧಿಸಿದಂತಹ ವ್ಯಾಪಾರ ವ್ಯವಹಾರ ಇತ್ಯಾದಿಗಳಿಂದ ಮಾಡುವವರಿಗೆ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣಗಳು. ದೋಷ ನಿವಾರಣೆಗೆ ಸುಬ್ರಹ್ಮಣ್ಯ ದೇವರ ರಕ್ಷೆಯನ್ನು ಪಡೆಯುವುದರಿಂದ ಕ್ಷೇಮವಾಗುವಂತಹ ಸಾಧ್ಯತೆಗಳು. ಪರಿಹಾರ ಕಂಡುಕೊಳ್ಳಿ. ಹಸಿರು ಬಣ್ಣದ ಬಟ್ಟೆಗಳನ್ನು ಧಾರಣೆ ಮಾಡುವುದರಿಂದ, ದಾನ ಮಾಡುವುದರಿಂದ ಕ್ಷೇಮವಾಗ್ತದೆ. ವ್ಯಾಪಾರ ವ್ಯವಹಾರದಿಂದ ಸಾಕಷ್ಟು ಅಭಿವೃದ್ಧಿಯಾಗುವಂತಹ ಲಕ್ಷಣ ಕನ್ಯಾ ರಾಶಿಯವರಿಗೆ. ಪರಿಹಾರಕ್ಕೆ ನೀವು ಇವತ್ತಿನ ದಿವಸ ವಿಷ್ಣು ದೇವರ ಆರಾಧನೆ ಅಥವಾ ಗೊರವನಹಳ್ಳಿ ಮಹಾಲಕ್ಷ್ಮೀ ದೇವಿಯ ಸನ್ನಿಧಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸಿಕೊಂಡು ಬನ್ನಿ. ಆಗ ನಿಮ್ಮ ಕಷ್ಟ ನಿವಾರಣೆ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ, ಅದರಿಂದ ಶುಭವಾಗುತ್ತೆ ಕನ್ಯಾ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ತುಲಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಶುಕ್ರನಿತ್ತು ನೋಡ್ತಾ ಇದ್ದಾನೆ. ಹೀಗಾಗಿ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ, ಬಟ್ಟೆ ವ್ಯಾಪಾರಿಗಳಿಗೆ, ಅದರಲ್ಲೂ ಸಿದ್ಧ ಉಡುಪುಗಳ ವ್ಯಾಪಾರವನ್ನು ಮಾಡತಕ್ಕಂಥವರಿಗೆ ಸಾಕಷ್ಟು ಅನುಕೂಲತೆಗಳು. ಹಾಲು ಹೈನು ಇತ್ಯಾದಿಗಳನ್ನು ಮಾಡತಕ್ಕಂಥವರಿಗೆ, ತೋಟಗಾರಿಕೆಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವವರಿಗೆಲ್ಲ ಅಭಿವೃದ್ಧಿ ಇದೆ. ಜೊತೆಯಲ್ಲಿ ಹಬ್ಬ ಹರಿದಿನಗಳ ಆಚರಣೆಯನ್ನು ಮಾಡಿಕೊಳ್ಳುವವರಿಗೂ ಅನುಕೂಲ ಇರತಕ್ಕಂತಹದ್ದು ಇವತ್ತಿನ ದಿವಸ. ಮನೆ ಹಬ್ಬ ಅಂತ ಮಾಡ್ತೀರಿ, ಊರ ಹಬ್ಬ ಅಂತ ಮಾಡ್ತೀರಿ, ಅಥವಾ ಮನೆ ದೇವರ ಹಬ್ಬ ಅಂತ ಮಾಡ್ತೀರಿ, ಅಂತವರಿಗೆಲ್ಲ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಕುಲದೇವರ ಪ್ರಾರ್ಥನೆ ಅಥವಾ ಕುಲದೇವರ ಸನ್ನಿಧಾನಕ್ಕೆ ಹೋಗಿ ಬರುವುದು, ಅಥವಾ ನೀವು ಹಬ್ಬಗಳಲ್ಲಿ ನೀವು ಪಾಲ್ಗೊಳ್ಳುವುದು ಇತ್ಯಾದಿಗಳನ್ನು ಮಾಡುವುದರಿಂದ ಕ್ಷೇಮ. 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿರುತ್ತದೆ, ಶುಭವಾಗುತ್ತೆ ತುಲಾ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಮನೆಯ ಅಧಿಪತಿ 6ರಲ್ಲಿದ್ದಾನೆ. ವ್ಯವಹಾರಗಳು ಸರಿಯಾಗಿ ಆಗೋದಿಲ್ಲ. 8ನೇ ಮನೆಯಲ್ಲಿ ಗುರು ಇದ್ದದ್ದರಿಂದ ಮಂಗಲ ಕಾರ್ಯಕ್ಕೆ ಆಸ್ಪದ ಇಲ್ಲ. ಯಾವುದೇ ಕೆಲಸ ಕಾರ್ಯಗಳು ಸಹಿತವಾಗಿ ಸರಾಗವಾಗಿ ಆಗುವುದಿಲ್ಲ.
ಆಗಲಿಕ್ಕೆ ತೊಂದರೆ ಇದೆ. ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ಶನಿ ಮಹಾತ್ಮ ಇದ್ದದರಿಂದ ಮಕ್ಕಳಿಗೆ ತೊಂದರೆ ಆಗುವಂತಹ ಸಾಧ್ಯತೆ, ಅದರಲ್ಲೂ ಎಲ್ಲರೂ ದೂರ ದೇಶದಲ್ಲಿ, ಪರಸ್ಥಳಗಳಲ್ಲಿ, PG ಇತ್ಯಾದಿಗಳಲ್ಲಿ ವಾಸ ಮಾಡಿಕೊಂಡು ಉದ್ಯೋಗ ಇತ್ಯಾದಿಗಳಿಗೆ ಹೋಗತಕ್ಕಂಥವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆಯಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ವೃಶ್ಚಿಕ ರಾಶಿಯವರಿಗೆ. ಪರಿಹಾರಕ್ಕೆ ಇವತ್ತಿನ ದಿವಸ ನಾಗದೇವರ ಅನುಗ್ರಹ ಪಡ್ಕೊಳ್ಳಿ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಜೊತೆಯಲ್ಲಿ ನಾಗದೇವರ ಪ್ರೀತಿಗಾಗಿ ಇವತ್ತಿನ ದಿವಸ ಹಾಲು, ಅರಿಶಿನ ಪುಡಿ, ಅಕ್ಕಿ ಹಿಟ್ಟಿನಿಂದ ನಾಗದೇವರಿಗೆ ಅಭಿಷೇಕ ಮಾಡಿಸಿ. ಆಗ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವಂತಹ ಲಕ್ಷಣಗಳು. 9 ನಿಮ್ಮ ಸಂಖ್ಯೆ. ನವನಾಗ ಸ್ತೋತ್ರ, ನವಧಾನ್ಯ ದಾನ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ. ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಮಾಡ್ಕೊಳ್ಳಿ, ಶುಭವಾಗುತ್ತೆ ವೃಶ್ಚಿಕ ರಾಶಿಯವರು ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿಯಂತಹ ಗುರುವಿನ ಪೂರ್ಣ ದೃಷ್ಟಿ ಇದೆ. ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಸಹಿತವಾಗಿ ಗುರುವಿನ ಬಲವನ್ನು ನೋಡ್ತೀರಿ. ಈಗ ನಿಮಗೆ ಗುರುವಿನ ಬಲ ಇದೆ. ಭೂಮಿ ಖರೀದಿ ಮಾಡ್ಕೊಳ್ಳಿ, ಅಥವಾ ಮನೆ ಖರೀದಿ ಮಾಡ್ಕೊಳ್ಳಿ, ಅಥವಾ ಮನೆಗೆ ಸಂಬಂಧಪಟ್ಟಂತಹ ವ್ಯವಹಾರವನ್ನು ಮಾಡ್ಕೊಳ್ಳಿ. ಊರಿನಲ್ಲಿ ಇರತಕ್ಕಂತಹ ಭೂಮಿ ವ್ಯವಹಾರ ಇತ್ಯಾದಿಗಳನ್ನ ಮಾಡ್ಕೊಳ್ಳಿ. ಅದಕ್ಕೆಲ್ಲ ಅನುಕೂಲಕರವಾಗಿರ್ತಕ್ಕಂತಹದ್ದು ಈ ಸಂದರ್ಭದಲ್ಲಿ. ವ್ಯವಹಾರದ ತೊಡಕನ್ನೆಲ್ಲ ಪರಿಹಾರ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಸದವಕಾಶ ಇರತಕ್ಕಂತಹದ್ದು. ಮನಸ್ಸಿಗೆ ಆದಂತಹ ನೋವನ್ನು ಮರೆಯುವುದಕ್ಕಾಗಿ ದೇವರ ದರ್ಶನವನ್ನು ಮಾಡುವಂತಹ ಒಂದು ಸುಯೋಗ. ಗುರುವಿನ ಸಂಪೂರ್ಣವಾದಂತಹ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಮಂತ್ರಾಲಯಕ್ಕೆ ಹೋಗಿ ಬರುವುದರಿಂದ ಅನುಕೂಲ, ನೆಮ್ಮದಿ. ಶೃಂಗೇರಿ ಜಗದ್ಗುರುಗಳ ಅನುಗ್ರಹವನ್ನು ಪಡೆಯುವುದರಿಂದ ಕಷ್ಟಗಳೆಲ್ಲ ನಿವಾರಣೆ. ದೋಷ ಪರಿಹಾರಕ್ಕೆ ನೀವು ಇಷ್ಟೆಲ್ಲ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. 3 ನಿಮ್ಮ ಸಂಖ್ಯೆ. ಬಳಸಿಕೊಳ್ಳಿ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವಾಗ್ತದೆ. ಜೊತೆಯಲ್ಲಿ ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗುವಂತಹ ಸಾಧ್ಯತೆ ಇದೆ ಧನು ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ಬಾಧಾಧಿಪತಿಯಂತಹ ಕುಜನು ತೃತೀಯ ಭಾವದಲ್ಲಿದ್ದಾನೆ. ಹೀಗಾಗಿ ಅಣ್ಣ ತಮ್ಮಂದಿರಿಂದ, ಅಕ್ಕ ತಂಗಿಯರಿಂದ ಏನಾದರೂ ತೊಂದರೆಗಳಾಗುವಂತಹ ಸಾಧ್ಯತೆ. ಕೇಳಬಾರದ ಮಾತನ್ನು ಕೇಳಬೇಕಾದಂತಹ ಸಂದರ್ಭ ಬರ್ತದೆ. ಅದಕ್ಕೋಸ್ಕರವಾಗಿ ಜಗಳ, ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಬಂಧುಗಳೆಲ್ಲರೂ ದೂರವಾಗುವಂತಹ ಸಂದರ್ಭ ಇರ್ತದೆ. ಹಣಕಾಸಿನ ವಿಚಾರದಲ್ಲಿ ತಗಾದೆ ಉಂಟಾಗುವಂತಹ ಸಾಧ್ಯತೆ. ಕುಟುಂಬದ ವ್ಯವಹಾರದಲ್ಲಿ ಬೇರೆಯವರಿಂದ ಹಸ್ತಕ್ಷೇಪವಾಗುವಂತಹ ಲಕ್ಷಣಗಳು. ದೋಷ ನಿವಾರಣೆಗಾಗಿ ಇವತ್ತಿನ ದಿವಸ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಸಾಧ್ಯವಾದರೆ ಅನ್ನಪೂರ್ಣೇಶ್ವರಿ ಅನುಗ್ರಹವನ್ನು ಪಡೆದುಕೊಳ್ಳಿ. ಆಗ ನಿಮಗಿರ್ತಕ್ಕಂತಹ ದೋಷಗಳು ಪರಿಹಾರವಾಗಿ. 8, 4 ಇವೆರಡೂ ನಿಮಗೆ ಬಳಕೆಗೆ ಬೇಕಾಗಿರತಕ್ಕಂತಹ ಸಂಖ್ಯೆಗಳು. ಬಳಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿರ್ತಕ್ಕಂತಹ ಶಿವಾಲಯಕ್ಕೆ ಹೋಗುವುದರಿಂದ ಕಷ್ಟ ನಿವಾರಣೆ. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ. ಜನ್ಮದ ರಾಹು, ನಾಗದೋಷ. ಕೆಲವರಿಗೆ ಚರ್ಮದ ಸಮಸ್ಯೆ ಇರುವಂತಹ ಸಾಧ್ಯತೆಗಳು. ಮನೆಯಿಂದ ಹೊರಗೆ ಬೀಳುವಾಗ ಕಾಗೆಗಳಿಂದ ತೊಂದರೆ, ಪಿತೃಕೋಪ, ಜೊತೆಯಲ್ಲಿ ಪಿತೃದೋಷ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕುಂಭರಾಶಿಯವರಿಗೆ. ಕಾರಣ ಸಪ್ತಮ ಸ್ಥಾನಾಧಿಪತಿ ಅಂತ ರವಿ ತೃತೀಯ ಭಾವದಲ್ಲಿದ್ದಾನೆ ಶುಕ್ರನೊಟ್ಟಿಗೆ. ಆದ್ದರಿಂದ ನಿಮಗೆ ಪಿತೃದೋಷಾದಿಗಳು ಕಾಡುವುದರ ಮೂಲಕವಾಗಿ ಆರೋಗ್ಯದಲ್ಲಿ ತೊಂದರೆ ಉಂಟಾಗ್ತದೆ. ಕೌಟುಂಬಿಕವಾಗಿ ನೆಮ್ಮದಿ ಇರುವುದಿಲ್ಲ ಕುಂಭರಾಶಿಯವರಿಗೆ. ದೋಷ ನಿವಾರಣೆಗೆ ಮೋಕ್ಷನಾರಾಯಣ ಬಲಿ, ತ್ರಿಪಿಂಡಿ ಶ್ರಾದ್ದ, ತಿಲಹೋಮ ಇತ್ಯಾದಿಗಳನ್ನ ಕ್ಷೇತ್ರದಲ್ಲಿ ಮಾಡಿಸಿಕೊಳ್ಳುವುದರಿಂದ ನಿಮಗಿರುವಂತಹ ಕಷ್ಟಗಳು ದೂರವಾಗ್ತದೆ. ಮನಸ್ಸಿನ ನೆಮ್ಮದಿಗಾಗಿ, ಸಂತೋಷಕ್ಕಾಗಿ ಆಂಜನೇಯನ ದರ್ಶನ ಮಾಡ್ಕೊಳ್ಳಿ. ಆಂಜನೇಯನಿಗೆ ಬಾಳೆಹಣ್ಣನ್ನು ಸಮರ್ಪಣೆ ಮಾಡಿ ಕಷ್ಟದಿಂದ ಮುಕ್ತರಾಗಿ. 8, 4, 7 ಇವೆಲ್ಲ ನಿಮಗೆ ಬೇಕಾಗಿರತಕ್ಕಂತಹ ಸಂಖ್ಯೆ. ಬಳಸಿಕೊಳ್ಳಿ. ಕಪ್ಪು ಬಣ್ಣ, ಬಿಳಿ ಬಣ್ಣ, ಹಸಿರು ಬಣ್ಣ, ಕೇಸರಿ ವರ್ಣ ಇವೆಲ್ಲ ನಿಮಗೆ ಅನುಕೂಲವನ್ನು ತರ್ತದೆ ಕುಂಭರಾಶಿಯವರಿಗೆ. ಉತ್ತರ ದಿಕ್ಕು ನಿಮಗೆ ಯಥಾ ಯೋಗ್ಯ. ಮಾಡ್ಕೊಳ್ಳಿ, ಶುಭವಾಗುತ್ತೆ ಇವತ್ತಿನ ದಿವಸ. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ 4ನೇ ಭಾವದಲ್ಲಿ ವಾಹನ ಸ್ಥಾನದಲ್ಲಿದ್ದಾನೆ. ಒಳ್ಳೆಯ ವಾಹನವನ್ನು ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ಭಾವನೆ. ಮನೆಯ ಸ್ಥಾನದಲ್ಲಿದ್ದಾನೆ. ಸುಂದರವಾದಂತಹ ಮನೆಯನ್ನು ಕಟ್ಟಿಕೊಳ್ಳಬೇಕು ಅನ್ನುವಂತಹ ಭಾವನೆ, ಭೂಮಿಯನ್ನು ಖರೀದಿಸಬೇಕು ಅನ್ನುವಂತಹ ಭಾವನೆ ಇತ್ಯಾದಿಗಳೆಲ್ಲ ಉಂಟಾಗುವಂತಹದ್ದಿದೆ ಇವತ್ತಿನ ದಿವಸ. ನೋಡಿ, ನಿಮ್ಮ ರಾಶಿಯಲ್ಲೇ ಕುಜ ಇದ್ದದ್ದರಿಂದ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರಕ್ಕಾಗಿ ಜಗಳ ಗಲಾಟೆ ಇತ್ಯಾದಿಗಳು, ಬಡ್ಡಿ ವ್ಯವಹಾರಕ್ಕಾಗಿ ಜಗಳ ಗಲಾಟೆ ಇತ್ಯಾದಿಗಳು ಉಂಟಾಗುವಂತಹದ್ದಿದೆ. ಕೆಲವರಿಗೆ ಕುಟುಂಬದಲ್ಲಿ ಮನಸ್ತಾಪಗಳು, ಕೆಲಸ ಕಾರ್ಯಗಳು ಸಕಾಲಕ್ಕೆ ಆಗದೇ ಇರುವಂತಹದ್ದು, ಹಿತವಲ್ಲದ ಬಂಧುಗಳು ಆಗಾಗ ನಿಮಗೆ ತೊಂದರೆ ಕೊಡುವಂತಹ ಸಾಧ್ಯತೆಗಳು. ಈ ಎಲ್ಲ ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ಸುದರ್ಶನ ಜಪ ಇತ್ಯಾದಿಗಳನ್ನು ಮಾಡಿಸಿಕೊಳ್ಳುವುದರಿಂದ ನಿಮಗಿರತಕ್ಕಂತಹ ಸಂಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 3 ನಿಮ್ಮ ಸಂಖ್ಯೆ. ಬಳಕೆ ಮಾಡಿಕೊಳ್ಳಿ. ಹಳದಿ ವರ್ಣ ನಿಮಗೆ ಅನುಕೂಲಕರವಾಗಿದೆ. ಉತ್ತರ ಈಶಾನ್ಯ ಭಾಗ ನಿಮಗೆ ಕ್ಷೇಮವನ್ನು ತರುತ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ ಮೀನರಾಶಿಯವರು. ಇಂದಿನ ದಿವಸ ಬೌಧಾಯನ ಕಾತ್ಯಾಯನ ಅಮಾವಾಸ್ಯೆ ಇದ್ದದ್ದರಿಂದ ಅಮಾವಾಸ್ಯೆಯ ಆಚರಣೆಯನ್ನು ಮಾಡಿಕೊಳ್ಳುವವರು ಇಂದೇ ಮಾಡಿಕೊಳ್ಳಬೇಕು. ಅದರಿಂದ ನಿಮಗೆ ಸಾಕಷ್ಟು ನೆಮ್ಮದಿ. ತರ್ಪಣಾದಿಗಳನ್ನು ಕೊಡುವವರಿಗೆ ನಾಳೆ ಅವಕಾಶ ಇದೆ. ಇಂದಿನ ದಿವಸ ಪೂಜೆ ಪುನಸ್ಕಾರ
ಇತ್ಯಾದಿಗಳನ್ನ ಮಾಡ್ಕೊಳ್ಳಿ. ಜೊತೆಯಲ್ಲಿ ಅನಧ್ಯಯನ ಇದ್ದದ್ದರಿಂದ ಇಂದು ನಾಳೆ ನಾಡಿದ್ದು 3 ದಿವಸವೂ ಸಹಿತವಾಗಿ ಮನೆಯಲ್ಲಿ ವೇದ ಪಾಠ ಇತ್ಯಾದಿಗಳನ್ನ ಮಾಡಬೇಡಿ. ಅನಧ್ಯಯನ ತ್ರಯ, ಈ ಅನಧ್ಯಯನದಲ್ಲಿ ವೇದ ಪಾಠಾದಿಗಳನ್ನ ಮಾಡುವುದರಿಂದ ಪಾಠ ನಶಿಸಿ ಹೋಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಸಲ್ಲದು. ಜೊತೆಯಲ್ಲಿ ಇವತ್ತಿನ ದಿವಸ ಮಾಸ ಶಿವರಾತ್ರಿ ಇದ್ದದ್ದರಿಂದ ಶಿವನನ್ನು ಕುರಿತು ಉಪಾಸನೆಯನ್ನು ಮಾಡಿಕೊಳ್ಳುವವರಿಗೆ ಇವತ್ತಿನ ದಿವಸ ಅತ್ಯಂತ ಅನುಕೂಲಕರವಾದಂತಹ ಸಮಯ. ಸಾಯಂಕಾಲ ಸಂದರ್ಭದಲ್ಲಿ ಮಾಸ ಶಿವರಾತ್ರಿಯ ಪ್ರಯುಕ್ತವಾಗಿ ಶಿವನಿಗೆ ವಿಶೇಷವಾಗಿ ಅಭಿಷೇಕ ಪೂಜೆ ಇತ್ಯಾದಿಗಳನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ. 12 ರಾಶಿಯವರು ಶುಭವಾಗಲಿ. ವೀಕ್ಷಕರೇ, ಈಗಾಗಲೇ ಷಷ್ಠಿ ಪೂರ್ತಿ ಶಾಂತಿಯ ಬಗ್ಗೆ ನೀವು ತಿಳಿದುಕೊಳ್ತಾ ಇದ್ದೀರಿ. ನಿಮಗೇನಾದರೂ ಮಾಡಬೇಕು ಅನ್ನುವಂತಹ ಅಪೇಕ್ಷೆ ಇದ್ದಲ್ಲಿ ನಮ್ಮನ್ನು ಸಂಪರ್ಕ ಮಾಡಿದಲ್ಲಿ ನಿಮಗೆ ಒಂದು ಅವಕಾಶ ಸಿಗಬಹುದು ಷಷ್ಠಿ ಪೂರ್ತಿ ಶಾಂತಿಯನ್ನ ಮಾಡಿಸಿಕೊಳ್ಳುವುದಕ್ಕೆ. ಜೊತೆಯಲ್ಲಿ ಆನ್ಲೈನ್ ಮೂಲಕವಾಗಿ ಆಗಿರಲಿ ಅಥವಾ ನೇರವಾಗಿ ಆಗಿರಲಿ ಬಂದು ಭೇಟಿ ಮಾಡಿ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ತಿಳಿದುಕೊಂಡು ನೀವು ಬುಕ್ ಮಾಡ್ಕೊಳ್ಳಿ. ಯಾವಾಗ, ಏನು, ಎಲ್ಲಿ ಇದೆಲ್ಲವನ್ನು ಸಹಿತವಾಗಿ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಎಲ್ಲರಿಗೂ ಶುಭವಾಗಲಿ. ಆತ್ಮೀಯರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಕೆಳಭಾಗದಲ್ಲಿ ನಂಬರ್ಗಳು ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಸ್ತು, ಒಳ್ಳೆಯದಾಗಲಿ.